ನಮಸ್ಕಾರ ಎಲ್ರಿಗೂ. ತೇಜಸ್ವಿನಿ ನಿಶ್ಚಿತ್ ಚಾನಲ್ಗೆ ಸ್ವಾಗತ. ರೀ ಹಾಯ್. ನಾವಿವತ್ತು ಎಲ್ಲೋಗ್ತಾ ಇದೀವಿ ಗೊತ್ತಾ? ಅವರೇ ಮೇಳಕ್ಕೆ ಹೋಗ್ತಾ ಇದೀವಿ. ನಾನೇನೋ ತಪ್ಪು ಹೇಳಿದ್ರೆ ಕರೆಕ್ಟ್ ಮಾಡಕ್ ಇವ್ರವ್ರೆ. ಅದನ್ನ ಎಡಿಟ್ ಮಾಡಿ ಕಟ್ ಮಾಡಿ ಹಾಕಕ್ ಅವನವ್ನು. ನೋಡ್ತೀರಾ ನಮ್ಮ ಎಡಿಟರ್ ಪವನ್ ಅವರು. ಇವಳಂತೂ ಫೋಟೋಗೆ ಒಂದು ಪೋಸು ಕೊಡಲ್ಲ. ಸರಿ, ನಮ್ಮ ಅತ್ತೆ ಕೂತಿದ್ದಾರೆ ನೋಡಿ. ನನ್ ಗಂಡಂದೊಂದು ಚಾನಲ್, ನಂದೊಂದು, ನಮ್ಮ ಅತ್ತೆದೊಂದು, ನನ್ನ ಮಕ್ಕಳ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಗ್ತಿಲ್ಲ. ಕಂಟ್ರೋಲ್ ಮಾಡಕ್ ತುಂಬಾ ಕಷ್ಟ ಆಗ್ತಿರ್ಬೇಕಲ್ಲ. ಪ್ರಮುಖವಾಗಿರ್ಬೇಕಾದಂತ ನಿಖಿಲ ಎಲ್ಲೋ ಕಾಣ್ತಾ ಇಲ್ಲ. ಎಲ್ಲಿ ಮರೆಯಾದೆ ನಿಖಿಲ್ ಎಲ್ಲಿದ್ಯಪ್ಪ? ಬೇಳೆ ಅಲ್ವಾ ಅಂತ ತಗೊಂಡು ಏನ್ ಅಷ್ಟೊಂದು ಸುದ್ದಿಲ್ಲ. ಬೇರೆ ಟ್ರೈ ಮಾಡೋಣ. ಚೇಂಜ್ ಕೇಳ್ತಾ ಇದ್ದಾರೆ ಸರ್. ಚೆನ್ನಾಗಿ ಅವ್ರ ಮೇಲೆ ಉದುರಿಸೋರೆ ಅಂತಾನೆ ನಮ್ಮ ಮುಂದೆನೆ ಹೇಳಿದ್ದು. ತಿಂದಾದ್ಮೇಲೆ ನಮ್ಮ ಮುಂದೆನೆ ಹೇಳ್ಬೇಕು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಮೇಲೆ ಉದುರಿಸೋರ ಒಳಗಡೆ ಇದೆಯಾ? ನೋಡಿ ಎಲ್ಲ ಮಾಡಿ ಹಾಕಿರೋದಕ್ಕೆ ತಗೊಳೋದು. ಮೇಲೆ ಉದುರಿಸಿದ್ರೆ ಬೈಸ್ಕೊತೀವಿ. ಇದು ವಾಸ್ವಿ ಬ್ರ್ಯಾಂಡ್. ನಾರ್ಮಲ್ ಆಗಿ ಸಾಫ್ಟ್ ಐಸ್ ಕ್ರೀಮ್ ಕೊಡ್ತಾರೆ. ಸೂಪರ್ ಆಗಿದೆ, ಸಖತ್ತಾಗಿದೆ ಐಸ್ ಕ್ರೀಮ್ ಮಾತ್ರ. ಟೇಸ್ಟ್ ಮಾಡಿ ಬಂದಿ. ಬೇಳೆ ಅಲ್ವಾ ಅಂತ ತಗೊಂಡು ಏನ್ ಅಷ್ಟೊಂದು ಸುದ್ದಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಇವತ್ತೇ ಲಾಸ್ಟ್ ಡೇ ಇರೋದು, ಅದಕ್ಕೆ ಬಂದಿತ್ತು. ಎಲ್ಲ ಈಗ ಹೋಗ್ಬಿಡೋಣ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅವರೇ ಬೇಳೆ ಕಡಲೆ ಬೀಜ ತಗೊಂಡಿದೀವಿ. ಇದು ಮನೆಗೆ ಹೋಗ್ತೀನಿ ನಾನು. ಇಲ್ಲ ನಂಗೆ ಗಂಡ ಹೊಡೆದ್ಬಿಡ್ತಾರೆ ಇಲ್ಲಿ ತೆಗೆದ್ರೆ. ಅಯ್ಯೋ, ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾಗಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಎಲ್ರು. ರೀ ಅಣ್ಣ, ನಿಶಿತಣ್ಣ, ತಿನ್ನಿ ಹೇಳ್ಬೇಕು. ಇವಳೊಬ್ಳು ನಮ್ಮನೆ ಸೋಡಾ ಬುಡ್ಡಿ. ತರಕ್ ಹೋಗ ರೀ. ಬೇಳೆ ರೊಟ್ಟಿ, ಇಕ್ಕಿದ ಬೇಳೆ ಸಾರು. ಚೆನ್ನಾಯ್ತಾ? ಅದ್ರೊಳಗೆ ಐತೆ ನೋಡಿ ಇನ್ನೊಂದು.
ಬೇಳೆ ವಡೆ, ಸಕದಾಗೈತೆ. ಬೇಳೆ ಬೋಂಡ, ಬೋಂಡೆಲ್ಲ ಪಕೋಡ. ಗ್ರಾಮರ್ ಮಿಸ್ಟೇಕ್. ನಮಗಿಂದ ತಿಂತಾನೆ ದೊಡ್ಡ ಕೊಟ್ಟಿದ್ದಾರೆ. ನೀನು ವಡೆ, ನೀನು ತಿಂತಾರದು ವಡೆ. ಕೊಡ್ಬೇಡ ಕೊಡ್ಬೇಳೆ ಇದೇನು ಇದು ಥರ ಕಡಲೆ ಬೀಜನ ಬಾ ಏನದು? ಹೆಂಗಿದೆ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮನೇಲಿ ಕಾಯಿ ತುರ್ದಿರೋ ತರ ಕೊಟ್ಬಿಟ್ಟವ್ರು. ಮೋಸ ಹೋಗ್ಬಿಟ್ವಿ ಐಸ್ ಕ್ರೀಮ್. ಹೆಂಗೈತೆ ನಾ ಕಾಯಿ ತುರಿ? ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. 70 ರೂಪಾಯಿ 2 ಲೀಟರ್ ಹಾಲು ಬಂದ್ಬಿಟ್ಟಿರೋದು ಮನೇಲಿ. ಪೇಜ ಹೆಂಗೈತೆ ಕಾಯಿ ತುರಿ? ಯಾವ ಬಾಯಲ್ಲಿ ಹೇಳ್ತೀಯಲ್ಲ? ನೋ ಪೇಜ, ಅಂತಿಮ ಮಾತು. ಏನೋ ಸುಮಾರಾಗಿ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಸ್ವಲ್ಪ. ಈಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಯ್ತಾ ಇದ್ದೀವಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ನಿಮ್ಮ ಮನಸ್ಸಿಗೆ ನಮ್ಮ ಕಾಸು ನಾವೇ ಕೊಟ್ಟು ಹಾಳಾಗೋದು ಅಂದ್ರೆ ಇದೆ. ದಟ್ ಈಸ್ ಅವರೇ ಮೇಡ್. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ.